ನಮಸ್ಕಾರ ರಘು ಪೊನ್ನಾಡು ಎಲ್ಲರೂ ಹ್ಯಾಪಿ ಚಾನಲ್ಗೆ ವೆಲ್ಕಮ್. ನೀವು ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ನೋಡ್ಕೊಂಡು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತುಂಬ ಜನ ಕೇಳ್ತಿದ್ರು ಏನಿದೆ ಅರ್ಬಲ್ ಲೈಫ್ ಬಗ್ಗೆ ಯಾಕೆ ಇಷ್ಟೊಂದು ನೆಗೆಟಿವಿಟಿ ಇದೆ ಅಂತ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು. ಸೊ ನೋಡಿ, ಅರ್ಬಲ್ ಲೈಫ್ ಮೇಲೆ ನೆಗೆಟಿವಿಟಿ ಯಾಕೆ ಬರುತ್ತೆ ಅಂತಂದರೆ, ಒಂದು ಬಂದು ಅರ್ಬಲ್ ಲೈಫ್ಗಿರುವಂಥ ಪ್ರಾಡಕ್ಟು ಪಾಪ್ಯುಲಾರಿಟಿ ಅಂತಂದರೆ, ಅರ್ಬಲ್ ಲೈಫ್ ಅನ್ನೋದು ಸುಮ್ಮನೆ ಸಣ್ಣ ಪುಟ್ಟ ಬ್ರ್ಯಾಂಡ್ ಅಲ್ಲ. ಅರ್ಬಲ್ ಲೈಫ್ ಬಂದು ತುಂಬ ಜನಗೆ ಗೊತ್ತಿರೋಂಥ ಬ್ರ್ಯಾಂಡ್, ತುಂಬ ಹೆಸರುವಾಸಿ ಆಗಿರೋಂಥ ಒಂದು ಬ್ರ್ಯಾಂಡ್. ಈ ಪ್ರಾಡಕ್ಟ್ ಮೇಲೆ ಇರುವಂಥ ಪಾಪ್ಯುಲಾರಿಟಿಗೆ ತುಂಬ ಜನ ಹೆಂಗಾರು ಮಾಡಿ ಪಾಪ್ಯುಲಾರಿಟಿನ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ನೆಗೆಟಿವ್ ಹೇಳೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಪ್ರಾಡಕ್ಟ್ಸ್ದು ಹೆಸರು ಅವ್ರು ಅಂದ್ಕೊಂಡಿರ್ಬೋದು ಕಡಿಮೆ ಆಗುತ್ತೆ ಅಂತ, ಬಟ್ ಯಾವುದೇ ಕಾರಣಕ್ಕೂ ಅವ್ನು ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಪ್ಪ ಅಂತಂದರೆ, ಯಾವಾಗ ಅವ್ರು ಜಾಸ್ತಿ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೋ ಯಾರಿಗೆ ಗೊತ್ತಿರೋಲ್ಲ ಅವಾಗ ಅವ್ರಿಗೆ ಗೊತ್ತಾಗೋಕ್ಕೆ ಶುರು ಆಗ್ಬಿಡುತ್ತೆ ಪ್ರಾಡಕ್ಟ್ಸ್ ಏನಿದು, ಹೆಂಗೆ ಕೆಲಸ ಮಾಡುತ್ತೆ ಅಂತ. ಆವಾಗ ಆಟೋಮೆಟಿಕಲಿ ಪಾಪ್ಯುಲಾರಿಟಿ ಇನ್ನೂ ಜಾಸ್ತಿನೇ ಆಗುತ್ತೆ ವಿನ ಕಡಿಮೆ ಅಂತೂ ಆಗಲ್ಲ. ಅರ್ಥ ಆಯ್ತಾ? ಸೊ ಅವಾಗ ಏನು ಮಾಡ್ತಾರೆ, ಸ್ವಲ್ಪ ಜನ ಬುದ್ಧಿ ಇಲ್ದಿರೋರು ಅಂತ ಹೇಳ್ಬೋದು, ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಅದರಿಂದ ನೀವು ಅಂದ್ಕೊಳ್ಳೋ ಥರ ಪ್ರಾಬ್ಲಮ್ಸ್ ಆಗಿರ್ಬೋದು. ಬಟ್ ಪಾಪ್ಯುಲಾರಿಟಿಯಿಂದ ಏನು ಮಾಡ್ತಾರೆ ಅಂತಂದರೆ, ಜನಕ್ಕೆ ಹೊಟ್ಟೆ ಉರಿ ಬಂದ್ಬಿಟ್ಟು ಈ ಪ್ರಾಡಕ್ಟ್ಸ್ ಹೆಂಗಾರು ಮಾಡಿ ಇಮೇಜ್ ಡ್ಯಾಮೇಜ್ ಮಾಡೋಣ ಅಂತ ಹೋಗ್ತಾರೆ. ಹಂಗೇನು ಮಾಡಿದ್ರು ಕೂಡ ಪ್ರಾಡಕ್ಟ್ ಇಮೇಜ್ ಏನು ಡ್ಯಾಮೇಜ್ ಆಗಿದೆ. ಆ್ಯಂಡ್ ಸೆಕೆಂಡ್ ಬಂದು ಯಾಕೆ ಹಿಂಗಾಗುತ್ತೆ ಅಂತಂದರೆ, ತುಂಬ ಜನ ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ವೆಯ್ಟ್ ಲಾಸ್ ಏನೋ ಮಾಡ್ಕೊಳ್ತಾರೆ. ವೆಯ್ಟ್ ಲಾಸ್ ಮಾಡ್ಕೊಂಡಾದ್ಮೇಲೆ ಆ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು ಬರಲ್ಲ. ಇನ್ಫ್ಯಾಕ್ಟ್ ವೆಯ್ಟ್ನ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬರ್ದಿರ ಏನು ಮಾಡ್ತಾರೆ ಅಂದರೆ, ಪ್ರಾಡಕ್ಟ್ಸ್ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ನಾನು ಯೂಸ್ ಮಾಡಾದ್ಮೇಲೆ ಪ್ರಾಡಕ್ಟ್ಸು ಬಿಟ್ಬಿಟ್ಟೆ ವೆಯ್ಟ್ ಲಾಸ್ ಆದೆ ಅಂತ. ಅದರಿಂದ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಎಷ್ಟೊಂದು ಜನಕ್ಕೆ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟಪ್ಪ. ಈಗ ನಾನು ನೋಡಪ್ಪ 5 ವರ್ಷ ಆಯಿತು ವೆಯ್ಟ್ ಲಾಸ್ ಮಾಡ್ಕೊಂಡು, ಅದೇ ವೆಯ್ಟ್ನ ಮೇಂಟೈನ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಹಿಂಗೆ ಅದು ಹೇಳ್ಕೊಡ್ತೀವಿ. ನಾವೇಂಗೆ ಮೇಂಟೈನ್ ಮಾಡ್ತೀವಿ ನಿಮಗೂ ಅದನ್ನು ನಾವು ಹೇಳ್ಕೊಡ್ತೀವಿ. ನಾವು ಇರೋದೇ ಹೇಳ್ಕೊಡೋಕ್ಕೆ. ಸೊ ನಮ್ಮಲ್ಲಿ ಏನು ವಿದ್ಯೆ ಅದನ್ನು ನಾವು ಶೇರ್ ಮಾಡೋಕ್ಕೆ ನಾವು ರೆಡಿ, ನೀವು ರೆಡಿ ಇಲ್ಲ ಅಷ್ಟೇ. ಸೊ ವೆಯ್ಟ್ನ ಜಾಸ್ತಿ ಮಾಡ್ಕೊಬಿಡ್ತಾರೆ, ಅದು ಇದೆಲ್ಲ ತಿಂದು ವೆಯ್ಟ್ ಜಾಸ್ತಿ ಮಾಡ್ಕೊಬಿಡ್ತಾರೆ. ಆ್ಯಂಡ್ ಥರ್ಡ್ ರೀಸನ್ ಬಂದು ಏನಪ್ಪ ಅಂತ ಅಂದರೆ, ತುಂಬ ಜನ ಈಗ ಎಷ್ಟೋ ಜನ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಅವ್ರದ್ದು ಮೆಡಿಕಲ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಿದೆ. ಸೊ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಲಿ ಬೇರೆದ್ರ ಮೇಲೆ ಎಕ್ಸ್ಪೆನ್ಸಸ್ ಮಾಡೋದೆಲ್ಲ ಕಡಿಮೆ ಆಗ್ತದೆ. ಆವಾಗ ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಇದ್ರ ಆಪೋಸಿಟ್ ಫೀಲ್ಡ್ ಯಾರು ಇರ್ತಾರೋ, ನಾನು ವಿಡಿಯೋದಲ್ಲಿ ಹೆಸರು ಹೇಳೋಕ್ಕಾಗಲ್ಲ, ಅದರ ಆಪೋಸಿಟ್ ಯಾರು ಇರ್ತಾರೋ ಅವ್ರು ಬಂದ್ಬಿಟ್ಟು ಗೂಬೆ ಕೂರಿಸ್ತಾರೆ. ಹಿಂಗೆಲ್ಲ ಮಾಡೋದ್ರಿಂದ ಟೋಟಲಿ ಅರ್ಬಲ್ ಲೈಫ್ ಮೇಲ್ಗಡೆ ಜನಕ್ಕೆ ಏನೋ ಒಂಥರ ಇಂಪ್ಯಾಕ್ಟ್ ಬೀಳ್ತಾಯಿದೆ. ಬಟ್ ಆದರೂ ನೋಡಿ, ನಾನು ಜನಗಳಿಗೆ ಹೇಳೋದು ಒಂದೇ ಸುದ್ದಿ ಏನಪ್ಪ ಅಂತಂದರೆ, ಜನ 1000 ಮಾತಾಡ್ಬೋದು, ಮಂದಿ 1000 ಮಾತಾಡ್ಬೋದು, ಊರವ್ರು 1000 ಮಾತಾಡ್ಬೋದು, ಸಂಬಂಧಿಕರು 1000 ಮಾತಾಡ್ಬೋದು, ನಿಮ್ಮವರು ಅಂತ ಅನ್ಸ್ಕೊಂಡಿರೋ ನಿಮ್ಮ ಮನೆಯವ್ರು 1000 ಮಾತಾಡ್ಬೋದು. ಯಾರೇನು ಮಾತಾಡಿದ್ರು ನಿಮ್ಮ ಆರೋಗ್ಯ ನಿಮ್ಮದೇ. ನಾಳೆ ನಿಮ್ಮ ಆರೋಗ್ಯಕ್ಕೇನೋ ಒಂದು ಕಿಂಚಿತ್ತು ಸಮಸ್ಯೆ ಆದರೂ ಅದನ್ನು ನೋಡ್ಕೊಳ್ಬೇಕಾಗಿರೋರು ನೀವೇ, ಅನುಭವಿಸ್ಬೇಕಾಗಿರೋರು ನೀವೇ, ನೋವು ಪಡಬೇಕಾಗಿರೋರು ನೀವೇ. ದುಡ್ಡು ಯಾರು ಬೇಕಾದ್ರೂ ಖರ್ಚು ಮಾಡ್ಬೋದು, ನೋವು ತಿನ್ನೋರು ನೀವೇ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಆ ನೋವು ತಿನ್ನೋದಕ್ಕಿಂತ ಇದು ಎಷ್ಟೋ ಲೇಸು ಅಂತಂದರೆ, ಆ ನೋವಿಗಿಂತ ಇದು ಆರಾಮ್. ಆ ನೋವು ಯಾಕೆ ತಿಂತೀರ, ಹೋಗಿ ಕಷ್ಟಪಟ್ಟು ಶೇಕ್ ಕುಡೀರಿ, ಚೆನ್ನಾಗಿರ್ತೀರಾ ಅಲ್ವಾ? ಸೊ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನಾನೊಂದು ಹೇಳ್ತೀನಿ ನೋಡಿ, ನಾನು ಈಗ ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತೀನಿ. ನಾಳೆ ಕಟ್ಕೊಂಡಿರೋ ಹೆಂಡ್ತಿ ನೀನು ಶೇಕ್ ಕುಡಿಬೇಡ ಅಂದರೆ ನಾನು ಮಾತು ಕೇಳಲ್ಲ. ನನ್ನ ಬಗ್ಗೆ ನಾನು ಹೇಳ್ಕೊಳ್ತೇನೆ. ಯಾಕೆ ಅಂತಂದರೆ, ಶೇಕ್ ಕುಡಿದ್ರೆ ನನಗೇನಾಗುತ್ತೆ ಅಂತ ನನಗೆ ಗೊತ್ತು, ಆದರೆ ಅವರಿಗೆ ಗೊತ್ತಿರಲ್ಲ ಶೇಕ್ ಕುಡಿದ್ರೆ ಏನಾಗುತ್ತೆ ಅಂತ. ಸುಮ್ಮನೆ ಜನ ಮಾತಾಡ್ತಾರೆ, ನಮ್ಮ ಮೇಲಿರೋ ಪ್ರೀತಿಗೆ ಹೇಳ್ತಾರೆ ಕುಡಿಬೇಡಿ ಅಂತ. ಬಟ್ ಆದರೆ ಶೇಕ್ ಕುಡ್ತಾ ಇದ್ರೆ ಏನಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಯಾರ ಮಾತು ಕೇಳಬೇಡಿ, ತಿರಸ್ಕಾರ ಮಾಡಿ, ನಿಮ್ಗೇನು ಇಷ್ಟನೋ ಅದನ್ನು ಮಾತ್ರ ಫಾಲೋ ಮಾಡಪ್ಪ, ಎಲ್ಲ ಚೆನ್ನಾಗಾಗತ್ತೆ. ಆಯಿತಾ? ಸೊ ನಾನು ಹೇಳ್ಬೇಕಾಗಿರೋವಂಥದ್ದೆಲ್ಲನೂ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅನ್ಸುತ್ತೆ. ಅದಕ್ಕೋಸ್ಕರ ಜನಕ್ಕೆ ನೆಗೆಟಿವಿಟಿ ಅನ್ನೋದು ಹರಡುತ್ತೆ. ನೋಡಿ, ನೆಗೆಟಿವಿಟಿ ಅನ್ನೋದು ಒಂಥರ ಹುಳ ಥರ. ಒಂದು ಕೊಳ್ತೋಗಿರೋ ಆ್ಯಪಲ್ಲು ಒಳ್ಳೆ ಒಂದು ಬುಟ್ಟಿಗೆ ಹೋಗಿ ಸೇರಿಕೊಂಡ್ರೆ ಎಲ್ಲ ಆ್ಯಪಲ್ಲು ಕೊಳ್ತೋಗುತ್ತೆ. ಅದಕ್ಕೋಸ್ಕರನ ಅದನ್ನು ಸಮಾಜದಿಂದ ದೂರ ಮಾಡಬೇಕು. ಬಟ್ ಆದರೆ ಹೆಂಗೆ ದೂರ ಮಾಡ್ಬೋದು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನೀವು ಯಾರ್ಯಾರು ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋ ಸ್ಟಾರ್ಟ್ ಮಾಡಿ. ಎಲ್ಲೆಲ್ಲೋ ಬೇರೆದಕ್ಕೆ ಏನಿದಕ್ಕೋ ದುಡ್ಡು ಖರ್ಚು ಮಾಡ್ತೀರಾ. ಒಂದ್ಸಲ ಆಚೆ ಕಡೆ ಹೋಗಿ ಏನೋ ಒಂದು ತಿಂತೀರಾ ಅಂದ್ಕೊಳ್ಳಿ, ದುಡ್ಡು ಖರ್ಚಾಗುತ್ತೆ. ಎಷ್ಟು ದುಡ್ಡು ಖರ್ಚಾಗುತ್ತೆ, ಕ್ಯಾನ್ ಯು ಇಮ್ಯಾಜಿನ್? ಬೇಜಾನ್ ದುಡ್ಡು ಖರ್ಚು ಮಾಡ್ತೀರಾ. ಅದೇ ರೀತಿಯೇ ಮನೇಲಿ ಏನೋ ಒಂದು ತಂದು ಮಾಡ್ಬೇಕು ಅಂದ್ಕೊಳ್ಳಿ, ಅವಾಗೂ ದುಡ್ಡು ಖರ್ಚಾಗುತ್ತೆ. ಆ್ಯಂಡ್ ನಾಳೆ ಏನಾದರೂ ನಿಮ್ಗೆ ಹುಷಾರಿಲ್ಲ ಅಂದರೆ ಅದ್ರದ್ದು ಬಿಲ್ಸ್ ಯಾರು ಕಟ್ಟಬೇಕು, ಅದು ನಿಮ್ಮ ಮನೆಯವರೇ. ಅವಾಗ ಏನು ದುಡ್ಡು ಖರ್ಚಾಗುತ್ತೋ ಅದೇ ದುಡ್ಡು ನೀವು ಖರ್ಚು ಮಾಡಿ ಯೂಸ್ ಮಾಡಿ. ಸೊ ಆರಾಮಾಗಿರ್ಬೋದಲ್ವಾ? ಸೊ ನಾನು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ
ಆದರೆ ತುಂಬ ಜನ ಹತ್ರ ಶೇರ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಆ್ಯಂಡ್ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ನಿಮ್ಮ ಫ್ರೆಂಡ್ಸ್ ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕಂತಾನೆ ಇದ್ದೀವಿ, ಹೇಳ್ಕೊಡ್ತೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತಾ ನಿಮ್ದು ಅಂದ್ಕೊಂಡಂಥ ವೆಯ್ಟ್ ಲಾಸ್ ಮಾಡಿಸೋಕ್ಕೆ ನಾವು ರೆಡಿ. ನೀವು ರೆಡಿನಾ? ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಸೆಕೆಂಡ್.